ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೇಸಿಕ್ಕು ಸೆಕೆಂಡ್ ಸ್ಟೆಪ್ ತಿಳಿಯೋಣ ಬನ್ನಿ. ಇವತ್ತು ಹಾಕೋದು ಒಂದು ಬೀಡು, ಒಂದು ಕುಚ್ಚು, 6 ದಾರ ತೊಗೊಂಡಿದ್ದೀನಿ. 6 ಸ್ಟ್ಯಾಂಡ್ ಅಪ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. 6 ದಾರ ತೊಗೊಂಡ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. 2 ನಾಟ್ ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ 10. ಇವಾಗ ಈ ಥರ ಬೀಡ್ಸ್ ಉಪಯೋಗಿಸೋಣ. ಇವತ್ತು ಇವಾಗ ದಾರಾನ ಈ ಥರ ಬೆರಳಿಗೆ ಈ ಥರ ಸುತ್ತಕೊಂಡು ಒಂದು 3 ರೌಂಡ್ಸ್ ಹಾಕ್ಕೊಂಡು ಈ ಥರ ಈ ಫಿಂಗರಲ್ಲಿ ಈ ದಾರ ಇಕ್ಕೋಬೇಕು. ಈ ಥರ ಇಕ್ಕೊಂಡಾದ್ಮೇಲೆ ನೀಡನ್ನು ಈ ಥರ ಇಕ್ಕೋಬೇಕು. ಈ ಥರ ಇಕ್ಕೊಂಡು ಬಟ್ಟೆಗೆ ಇದನ್ನ ಕೆಳಗಡೆ ಇಕ್ಬೇಕು. ಈ ಥರ ನೀಡಲ್ನ ಈ ಥರ ಹಾಕಿ ಮೇಲಿಂದ ಕೆಳಗಡೆಗೆ ಈ ಥರ ಮುಚ್ಚಿಬಿಟ್ಟು ದಾರ ಕೆಳಗಡೆ ಇರಬೇಕು, ನೀಡಲ್ ಮೇಲೆ ಇರಬೇಕು. ಈ ಥರ ಕೆಳಗಡೆಯಿಂದ ಈ ಥರ ಮೇಲೆ ತೆಗೆದು ಸೂಜಿನ ತೆಗೆದು ನೀಡಲ್ ತೆಗೆದುಬಿಟ್ಟು ದಾರ ತಗೋಬೇಕು. ಆಚೆ ಕಡೆ ಈ ಕಡೆ ನಮ್ಮ ಕಡೆ ತಗೋಬೇಕು. ನಮ್ಮ ಕಡೆ ತಗೊಂಬಿಟ್ಟು ನೋಡಿ ಅಂದರೆ ಬರಬೇಕು ಈ ಥರ ಮೇಲೆ ಸೂಜಿ, ಆವಾಗ ಫ್ರೀಯಾಗಿರುತ್ತೆ. ಬಂದಮೇಲೆ ಇವಾಗ ಸೂಜಿ ಮೇಲೆ ಇದೆ, ದಾರ ಕೆಳಗಡೆ ಇದೆ. ಈ ಥರ ಮೇಲೆ ಮಾಡಿ ಸೂಜಿನ ದಾರ ತಗೋಬೇಕು. ಈ ಥರ ತಗೊಂಡ್ರೆ ಇಲ್ಲಿ ಲಾಕ್ ಬೀಳುತ್ತೆ. ಇವಾಗ ಲಾಕ್ ಆದಮೇಲೆ ಇವಾಗ ನೀಡಲ್ ಮೇಲೆ ಇದೆ, ದಾರ ಕೆಳಗಡೆ ಇದೆ. ಈ ಥರ ತೆಗೆದ್ಬಿಟ್ಟು ಈ ಥರ ಮೇಲಿಂದ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಈ ಥರ ದಾರ ಕೆಳಗಡೆ ಇದೆ, ನೀಡಲ್ ಮೇಲೆ ಇದೆ. ಈ ಥರ ಟರ್ನ್ ಮಾಡಿ ದಾರ ತಗೋಬೇಕು. ಈ ಥರ ಟರ್ನ್ ಮಾಡಬೇಕು, ದಾರ ತಗೊಬೇಕು. ಈ ಥರ 3 ಚೈನ್ ಹಾಕಿದ್ದೀನಿ. ಇವಾಗ 3 ಚೈನ್ ಹಾಕ್ಬಿಟ್ಟು ನೀಡಲ್ಲಿ ಈ ಥರ ಇಕ್ಬೇಕು. ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ಅಲ್ಲಿ ಈ ಥರ ಕೆಳಗಡೆಗೆ ಈ ಥರ ಚುಚ್ಚಿಬಿಟ್ಟು ಚುಚ್ಚಿ ದಾರ ಇಲ್ಲಿ ಮೇಲೆ ಇದೆ, ಅದೇ ಥರ ಸೂಜಿನ ಮೇಲೆ ಹಾಕಿ ಹುಕ್ ಸಹಾಯದಿಂದ ಈ ಥರ ತಗೋಬೇಕು. ದಾರನ ತಗೊಂಬಿಟ್ಟು ಇವಾಗ 2 ದಾರನೂ ಒಂದು ಮಾಡಬೇಕು. ಇವಾಗ ನಾಟ್ ಬೀಳುತ್ತೆ ಅಲ್ಲಿ. ಇದು ಬಂದು ಕುಚ್ಚು ಕಟ್ಟಕ್ಕೆ. ಈ ಥರ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀವಲ್ಲ, ಇದು ಕುಚ್ಚು ಕಟ್ಟಕ್ಕೆ. ಇವಾಗ ದಾರನ ಈ ಥರ ಮೇಲ್ ಮಾಡಿ ನೋಡಿ ಈ ಥರ ಇಕ್ಕೋಬೇಕು. ದಾರನ ಈ ಥರ ಇಕ್ಕೋಬೇಕು. ನಿಮ್ಗೆ ಹಿಂದೆ ಹೊರಟೋಗೋದು ಬಿಟ್ಟರೆ ಈ ಥರ ಟೈಟಾಗಿ ಇಕ್ಕೊಬೇಕು. ಈ ಥರ ಇಕ್ಕೊಂಬಿಟ್ಟು ನೀಡಲ್ಲಿ ತೆಗೆದ್ಬಿಟ್ಟು ಆಚೆ ಕಡೆಗೆ ಬೀಡನ್ನ ನೀಡೋಗಿ ಈ ಥರ ಹಾಕಿಬಿಟ್ಟು ಈ ಥರ ದಾರನ ಉಕ್ಕು ಸಹಾಯದಿಂದ ಈ ಥರ ಇಟ್ಕೊಂಡು ಈ ಥರ ಫಿಂಗರಲ್ಲಿ ಈ ಥರ ಒಳಗಡೆ ತೊಳೆದ್ಬಿಟ್ಟು ಈ ಥರ ನೋಡಿ ಈ ಥರ ಫ್ರೀ ಆಗಿರ್ಬೇಕು. ಈ ಥರ ಇವು ಏನು ದಾರ ಒಂದು ಮಿಸ್ ಆದರೆ ಮತ್ತೆ ಈ ಥರ ಬರಲ್ಲ. ಹಿಂಗೆ ಇಕ್ಕೊಂಬಿಟ್ಟು ಇವಾಗ ಈ ಥರ ಇವಾಗ ಸೂಜಿ ಮೇಲೆ ಇದೆ, ದಾರ ಕೆಳಗಡೆ ಇದೆ. ಈ ಥರ ಸೂಜಿನ ಮೇಲೆ ಹಾಕಿ ಈ ಥರ ಬೀಡ್ ಲಾಕ್ ಮಾಡಬೇಕು. ಇವಾಗ ಇಲ್ಲೊಂದು ಲಾಕ್ ಬೀಳುತ್ತೆ. ಇವಾಗ ಲಾಕ್ ಬಿದ್ದ ಮೇಲೆ ಈ ಥರ ನೀಡಲ್ ಬಟ್ಟೆ ಇಕ್ಬೇಕು. ಎಲ್ಲ ಬರುತ್ತೆ ಇಕ್ಬಿಟ್ಟು ಸೂಜಿನ ಕೆಳಗಡೆ ಹಾಕಿ ಈ ಥರ ಬಟ್ಟೆಗೆ ಹಾಕಿ ದಾರ ತಗೊಂಡು ಇವಾಗ ಇವಾಗ 2 ಲೂಪ್ ಇದೆ ನೋಡಿ. ಇಲ್ಲೊಂದಿದೆ, ಇಲ್ಲೊಂದು ಥರ ಇದೆ. ಇವೆರಡು ಈ ಥರ ಒಂದು ಮಾಡಬೇಕು. ಈ ಥರ ಒಂದು ಮಾಡಬೇಕು. ಇವಾಗ ನೋಡಿ ಈ ಥರ ಇದೆಯಲ್ಲ. ಇವಾಗ ಇದು ನೀಡಲ್ನ ಈ ಥರ ಹಿಂದೆಗೆ ಈ ಥರ ಹಾಕ್ಬಿಟ್ಟು ಈ ಥರ ಫ್ರಂಟಿಗೆ ಮತ್ತು ಸೂಜಿ ಮೇಲೆ ಫ್ರಂಟಿಗೆ ದಾರ ಹಿಂದೆ ಬರಬೇಕು. ಈ ಥರ ಒಂದು ಚೈನ್ ಇವಾಗ ಈ ಕಡೆ ಇದೆ, ದಾರ ಹಿಂದೆ ಇದೆ, ಇವಾಗ ನೀಡಲ್ ಮುಂದೆ ಇದೆ. ನೀಡಲಿಂದ ಈ ಥರ ಹಿಂದೆ ಮಾಡಬೇಕು, ಮತ್ತು ಮುಂದೆ ತೆಗಿಬೇಕು. ಈ ಥರ ತೆಗೆದುಬಿಟ್ಟು ಈ ಥರ ದಾರನ ಈ ಥರ ಒಂದು ಮಾಡಬೇಕು. ಇವಾಗ ಸೇಮ್ ನಮ್ಮ ಕಡೆ ಇದೆ, ದಾರ ಹಿಂದೆ ಇದೆ. ಇವಾಗ ನೀಡಲ್ ಹಿಂದೆ ಹಾಕಬೇಕು, ಈ ಥರ ತೆಗಿಬೇಕು, ಈ ಥರ ಚೈನ್ ಹಾಕಬೇಕು. ಇವಾಗ ಹಿಂದೆಗೆ ಸೂಜಿ ಹಾಕಬೇಕು, ಈ ಥರ ಮುಂದೆ ತೆಗಿಬೇಕು, ಈ ಥರ ಚೈನ್ ಹಾಕಬೇಕು. ಈ ಥರ ಹಾಕಿ ಇವಾಗ ಎಲ್ಲಿ ಬರುತ್ತೆ ಅಂತ ಬಟ್ಟೆಗೆ ನೋಡಬೇಕು, ಸೂಜಿ ಇಕ್ಬೇಕು. ಇಕ್ಬಿಟ್ಟು ಈ ಥರ ಕೆಳಗಡೆ ಸೂಜಿ ಕೆಳಗಡೆ ಹಾಕಿ ಈ ದಾರ ಮೇಲೆ ಇರುತ್ತಲ್ಲ, ಈ ದಾರನ ಈ ಥರ ಸೂಜಿ ಕೆಳಗಡೆ ಕೊಟ್ಬಿಟ್ಟು ತಗೊಬೇಕು. ಮೇಲೆಗೆ ದಾರ ತಗೊಂಡ್ಬಿಟ್ಮೇಲೆ 2 ಲೂಪ್ ಇರುತ್ತೆ. 2 ಲೂಪ್ನ
ಇಲ್ಲಿ ದಾರ ಇರುತ್ತಲ್ಲ, ಹಿಂದೆ ದಾರನ ಈ ಥರ ತಗೋಬೇಕು. ದಾರ ಬಿಡ್ದ್ರೆ ನಿಧಾನ ತಗೋಬೇಕು. ಈ ಥರ ಜಾರು ಬಿಡೋದು, ದಾರ ಬಿಡ್ದಿರ ಟೈಟಾಗಿ ತಗೊಬೇಕು. ತಗೊಂಡಾದ್ಮೇಲೆ ಇವಾಗ ದಾರನಲ್ಲಿ ಈ ಥರ ಇಕ್ಕೊಬೇಕು. ದಾರನ ಇಕ್ಕೊಂಬಿಟ್ಟು ಸೂಜಿ ತೆಗೆದ್ಬಿಟ್ಟು ಆಚೆ ಕಡೆ ತೆಗೆದ್ಬಿಟ್ಟು ಇವಾಗ ಒಂದು ಬೀಡ್ ಹಾಕಬೇಕು. ಬೀಡ್ ಹಾಕಿ ದಾರ ಇದೆಯಲ್ಲ, ದಾರನ ಇಕ್ಕೊಂಡು ನೀವು ಉಕ್ಕಲ್ಲಿ ಇಕ್ಕೊಂಡು ಈ ಥರ ಬೀಡನ್ನ 2 ಫಿಂಗರಲ್ಲಿ ಈ ಥರ ಹಿಂದೆ ತೆಗೆದ್ಬಿಟ್ಟು ನಿಧಾನಕ್ಕೆ ಇವಾಗ ದಾರನ ಈ ಥರ ತೆಗೆದುಕೊಂಡ್ರೆ ಲಾಕ್ ಆಗುತ್ತೆ. ಇಲ್ಲಿ ಬೀಡ್ ಲಾಕ್ ಮಾಡಬೇಕು. ಫಸ್ಟು ಲಾಕ್ ಮಾಡಿ ಇವಾಗ ಬಟ್ಟೆ ನೋಡಬೇಕು ಎಲ್ಲಿ ಬರುತ್ತೆ ಅಂತ. ಹಿಂಡಲ್ಲಿ ಈ ಥರ ಇಕ್ಕಿಟ್ರೆ ಗೊತ್ತಾಗುತ್ತೆ ಎಲ್ಲಿ ಬರುತ್ತೆ ಅಂತ. ಈ ಕೈ ಇಕ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿ ಈ ಥರ ಹಾಗೆ ಲಾಕ್ ಮಾಡಬೇಕು. ಈ ಥರ ಫಸ್ಟ್ ಇಲ್ಲಿ ಕುಚ್ಚು ಒಂದು ಬೀಡು, ಇಲ್ಲಿ ಕುಚ್ಚು ಒಂದು ಬೀಡು ಬರುತ್ತೆ. ಇಲ್ಲಿ ಬೇಕಾದರೆ ಇಲ್ಲಿ ಫಸ್ಟ್ 3 ಚೈನು 2 ಟೈಮ್ಸ್ ಹಾಕ್ಕೋಬೇಕು. 2 ಕುಚ್ಚು 1 ಬೀಡು, 2 ಕುಚ್ಚು 1 ಬೀಡು ಹಂಗೆ ಹಾಕ್ಕೋಬೋದು. ನಮ್ಮ ಆಪ್ಷನಲ್ ಹೆಂಗನ ಹಾಕ್ಕೋಬೋದು. ಇವಾಗ ಸೇಮ್ ನೀಡಲ್ ಹಿಂಗಿದೆಯಲ್ಲ, ನೀಡಲ್ ಮೇಲೆ ಈ ಕಡೆ ನಮ್ಮ ಕಡೆ ಇದೆ, ದಾರ ಹಿಂದೆ ಇದೆ. ನೀಡಲ್ ತೆಗಿಬೇಕು. ಈ ಥರ ನೀಡಲ್ ಮೇಲೆ ಬರಬೇಕು ಮತ್ತು ದಾರ ಹಿಂದೆ ಹೋಗಬೇಕು. ಈ ಥರ ಒಂದು ಚೈನ್ ಆಗಬೇಕು. ಇವಾಗ ನೀಡಲ್ ನಮ್ಮ ಕಡೆ ಇದೆ, ದಾರ ಹಿಂದೆ ಇದೆ. ನೀಡಲ್ ಈ ಕಡೆಯಿಂದ ಹಿಂದೆ ತೆಗೆದ್ಬಿಟ್ಟು ಈ ಥರ ಮತ್ತೆ ಮುಂದೆ ತೆಗಿಬೇಕು. ನೀಡಲ್ನ ತೆಗೆದು ಈ ಥರ ತೆಗಿಬೇಕು. ನೀಡಲ್ ನಮ್ಮ ಕಡೆ ಇದೆ, ದಾರ ಹಿಂದೆ ಇದೆ. ನೀಡಲ್ ಈ ಥರ ಹಿಂದೆ ಆಗಬೇಕು, ಮುಂದೆ ತೆಗಿಬೇಕು. ಇಲ್ಲ ತೆಗಿಬೇಕು. ಈ ಥರ ಹಿಂದೆ ಹಾಕಬೇಕು, ಈ ಥರ ಮುಂದೆ ತೆಗಿಬೇಕು. ತೆಗೆದುಬಿಟ್ಟು ಇವಾಗ ಬಟ್ಟೆಗೆ ಇಕ್ಬೇಕು. ಇಲ್ಲಿ ಸೂಜಿ ಇಕ್ಕಿದ್ರೆ ಗೊತ್ತಾಗುತ್ತೆ ಎಲ್ಲಿ ಬರುತ್ತೆ ಅಂತ. ಈ ಥರ ಮುಂದೇನು ಆಗಬಾರ್ದು, ಜಾಸ್ತಿ ಕಿತ್ತುಬಿಟ್ಟು ಆಗಬಾರ್ದು. ಈ ಥರ ಇಕ್ಕಿದ್ರೆ ಗೊತ್ತಾಗುತ್ತೆ ಎಲ್ಲಿ ಬರುತ್ತೆ ಅಂತ. ಈ ಥರ ಇಕ್ಕೊಂಡು ಈ ಥರ ದಾರ ತಗೋಬಿಟ್ಟು ಈ ಥರ ಲಾಕ್ ಮಾಡಬೇಕು. ಇವಾಗ ಲಾಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇವಾಗ ನಮ್ಗೆ ಇಲ್ಲಿ ಅಷ್ಟೇ ಬೇಕು ಅಂದರೆ ಈ ಥರ ಹಾಕ್ಬಿಟ್ಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಈ ದಾರನಲ್ಲಿ ಕಟ್ ಮಾಡಬೇಕು. ಈ ಥರ ಇಲ್ಲಿ ಕಟ್ ಮಾಡಿಬಿಟ್ರೆ ದಾರ ಹಿಂದೆ ಮತ್ತೆ ಬರಲ್ಲ. ಕಟ್ ಮಾಡಿದೆ ಬಿಟ್ಬಿಟ್ರೆ ಇಲ್ಲ, ಇಲ್ಲಿ ಈ ಥರ ಬಿಚ್ಚೋಗುತ್ತೆಲ್ಲ. ಈ ಥರ ಕಟ್ ಮಾಡಿಬಿಟ್ರೆ ಇಲ್ಲಿ ಬಿಚ್ಚೋಗೋದಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಡಿಸೈನು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಒಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.